ಇವತ್ತು ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಸೇರುವಂತಾಗಿದೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಎಂದು ಸಾಬೀತಾಗಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ತೀರ್ಪು ಹೊರಬಿದ್ದಿದ್ದು, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಎಂದು ಕೋರ್ಟ್ ತೀರ್ಪು ನೀಡಿದೆ. ಕಳೆದ 10 ವರ್ಷಗಳಿಂದ ಈ ಪ್ರಕರಣದ ತನಿಖೆ ನಡೀತಾ ಇತ್ತು. ಪ್ರಕರಣದಲ್ಲಿ ತೀರ್ಪು ಏನಾಗಬಹುದು ಅಂತ ರಾಜ್ಯದ ಜನರು, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಜನರು ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು. ಈ ಸಂಬಂಧ ಇವತ್ತು ತೀರ್ಪು ಹೊರಬಿದ್ದಿದ್ದು, ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಅಪರಾಧಿಗಳು ಎಂದು ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನ ನೀಡಿದ್ದಾರೆ. ಏನಿದು ಹತ್ಯೆ ಪ್ರಕರಣ ಯಾವಾಗಾಯ್ತು ಅನ್ನೋದನ್ನ ನೋಡೋದಾದ್ರೆ 10 ವರ್ಷಗಳ ಹಿಂದಿನ ಘಟನೆಯನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಅವತ್ತು ಜೂನ್ 15, 2016 ಧಾರವಾಡದ ಸಪ್ತಾಪುರದಲ್ಲಿರುವ ಯೋಗೇಶ್ ಗೌಡ ಅವರದೇ ಸ್ವಂತ ಜಿಮ್ನಲ್ಲಿ ಬೆಳಗಿನ ಜಾವ ಪೇಪರ್ ಓದ್ತಾ ಕೂತಿರ್ತಾರೆ. ಆಗ ಅಲ್ಲಿಗೆ ಏಕಾಏಕಿ ಒಂದು ಟೀಮ್ ಬಂದು ಯೋಗೇಶ್ ಗೌಡರ ಕಣ್ಣಿಗೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗ್ಬಿಡ್ತಾರೆ. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರಂಭದಲ್ಲಿ ಸ್ಥಳೀಯ ಪೊಲೀಸರು ಈ ಪ್ರಕರಣವನ್ನ ರಿಯಲ್ ಎಸ್ಟೇಟ್ ವಿವಾದ ಮತ್ತೆ ವೈಯಕ್ತಿಕ ದ್ವೇಷ ಹಿನ್ನೆಲೆಯಲ್ಲಿ ನಡೆದ ಕೊಲೆ ಎಂದು ತನಿಖೆ ನಡೆಸಿ ಬಸವರಾಜ್ ಮುತ್ತಗಿ ಎಂಬುವವರು ಸೇರಿದಂತೆ 6 ಜನರನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಯೋಗೇಶ್ ಗೌಡ ಅವರ ಸಹೋದರ ಗುರುನಾಥ್ ಗೌಡ ಮತ್ತೆ ಫ್ಯಾಮಿಲಿ ಮೆಂಬರ್ಸು ಇದು ರಾಜಕೀಯ ಪ್ರೇರಿತ ಹತ್ಯೆ ಅಂತ ಆರೋಪವನ್ನ ಮಾಡ್ತಾರೆ. ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಸಮಯದಲ್ಲಿ ಯೋಗೇಶ್ ಗೌಡ ಅವರು ವಿನಯ್ ಕುಲಕರ್ಣಿ ಬೆಂಬಲಿತ ಅಭ್ಯರ್ಥಿಯನ್ನ ಸೋಲಿಸಿರ್ತಾರೆ. ಹಾಗಾಗಿ ಈ ರಾಜಕೀಯ ದ್ವೇಷದಿಂದ ಈ ಹತ್ಯೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾರೆ. ಆಗ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಆ ಸರ್ಕಾರ ಇದ್ದಾಗ ಹಾಗೆ ತನಿಖೆ ನಡೀತಾ ಇರುತ್ತೆ. ನಂತರ 2019ರಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಸರ್ಕಾರ ಬಂದ ಕೂಡಲೇ ಯೋಗೇಶ್ ಗೌಡ ಕುಟುಂಬದ ಒತ್ತಾಯದ ಮೇರೆಗೆ 2019ರ ಸೆಪ್ಟೆಂಬರ್ನಲ್ಲಿ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲಾಗುತ್ತೆ. ಸಿಬಿಐ ಅಧಿಕಾರಿಗಳು ಈ ಪ್ರಕರಣವನ್ನ ಕೈಗೆತ್ತಿಕೊಂಡ ನಂತರ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿಬಿಡುತ್ತೆ. ಸಾಕ್ಷ್ಯ ನಾಶ, ಬೆದರಿಕೆ ಮತ್ತು ಹತ್ಯೆಯ ಸಂಚು ರೂಪಿಸಿದ ಆರೋಪದ ಮೇಲೆ ನವೆಂಬರ್ 5, 2020ರಂದು ಮಾಜಿ ಸಚಿವ ಕುಲಕರ್ಣಿ ಅವರನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿ ಬಿಡ್ತಾರೆ. ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಪ್ರಮುಖ ಆರೋಪಿ, A1 ಆರೋಪಿ ಎಂದು ಉಲ್ಲೇಖಿಸಲಾಗುತ್ತೆ. 2016ರಿಂದ ಆರಂಭವಾದ ಈ ಕಾನೂನು ಹೋರಾಟ ಹಲವು ತಿರುವುಗಳನ್ನ ಪಡೆದುಕೊಳ್ಳುತ್ತೆ. ಸರ್ಕಾರದ ಪರ ವಕೀಲರು, ಮತ್ತೊಂದು ಕಡೆ ಆರೋಪಿಗಳ ಪರ ವಕೀಲರು ಸಲ್ಲಿಸಿದ್ದ ಸುದೀರ್ಘ ಲಿಖಿತ ವಾದಗಳನ್ನ ಕೇಳಿಸಿಕೊಂಡಂತಹ ನ್ಯಾಯಾಲಯವು ಏಪ್ರಿಲ್ 9ರಂದು ತೀರ್ಪನ್ನ ಇವತ್ತಿನ ಡೇಟ್ಗೆ ಅಂದ್ರೆ ಏಪ್ರಿಲ್ 15ಕ್ಕೆ ಕಾಯ್ದಿರಿಸುತ್ತೆ. ಅದರ ಪ್ರಕಾರ ಇವತ್ತು ತೀರ್ಪು ಹೊರಬಿದ್ದಿದ್ದು, ಶಾಸಕ ವಿನಯ್ ಕುಲಕರ್ಣಿ ಆರೋಪಿ ಅಂತ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಳೆ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಅಧಿಕೃತವಾಗಿ ಪ್ರಕಟ ಮಾಡಲಿದೆ. ಒಂದ್ ವೇಳೆ ಶಾಸಕ ವಿನಯ್ ಕುಲಕರ್ಣಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಜೈಲುವಾಸ ಪ್ರಕಟವಾದ್ರೆ ಕಾನೂನು ಪ್ರಕಾರ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನದಿಂದ ಅನರ್ಹವಾಗ್ತಾರೆ. ಹಾಗಾಗಿ ಈ ತೀರ್ಪು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೋದು ಕೋರ್ಟ್ ಅಂತಿಮ ಶಿಕ್ಷೆಯ ಆಧಾರದ ಮೇಲೆ ನಿಂತಿದೆ. ವಿನಯ್ ಕುಲಕರ್ಣಿ ಶಾಸಕರಾಗಿ ಗೆದ್ದಿದ್ದು ಹೇಗ್ ಗೊತ್ತಾ? ಆದ್ರೆ ಹಿಂದೆಯೂ ಒಂದು ಸ್ಟೋರಿ ಇದೆ. ವಿನಯ್ ಕುಲಕರ್ಣಿ ಸುಮಾರು 9 ತಿಂಗಳ ಕಾಲ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿದ್ರು. ಆಗಸ್ಟ್ 2021ರಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನು ನೀಡಿತು. ಜಾಮೀನು ನೀಡುವಾಗ ಒಂದು ಕಂಡೀಷನ್ ಹಾಕಿತ್ತು. ಅದೇನಂದ್ರೆ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅವರು ಧಾರವಾಡ ಜಿಲ್ಲೆಯನ್ನ ಪ್ರವೇಶಿಸುವಂತಿಲ್ಲ ಎಂಬುದು. ಈ ಷರತ್ತಿನ ಕಾರಣದಿಂದಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ಧಾರವಾಡ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ವಿನಯ್ ಕುಲಕರ್ಣಿ ಅವರು ಜಿಲ್ಲೆಯ ಗಡಿಯಿಂದ ಹೊರಗಿದ್ದುಕೊಂಡೇ ಅಂದ್ರೆ ಜಿಲ್ಲೆಗೆ ಎಂಟರ್ ಆಗದೇನೆ ಬಾರ್ಡರ್ ಇಂದ ಆಚೆ ಇದ್ದುಕೊಂಡೇ ಎಲೆಕ್ಷನ್ ಅನ್ನ ಗೆಲ್ತಾರೆ. ಕೇವಲ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮತ್ತೆ ಪರೋಕ್ಷವಾಗಿ ಪ್ರಚಾರವನ್ನ ಮಾಡಿ ಭಾರಿ ಬಹುಮತದಿಂದ ಜಯಗಳಿಸಿ ಶಾಸಕರಾಗ್ತಾರೆ. ಹೀಗೆ ಕಷ್ಟಪಟ್ಟು ಗೆದ್ದ ಸ್ಥಾನ ಉಳಿಯುತ್ತಾ ಅಥವಾ ಹೋಗುತ್ತಾ, ಕೋರ್ಟ್ ತೀರ್ಪು ಏನಾಗುತ್ತೆ ಅನ್ನೋದ್ರ ಮೇಲಷ್ಟೇ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿರ್ಧಾರವಾಗುತ್ತೆ.